ದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಚ್ ವೆಂಕಟೇಶ್ ದೊಡ್ಡೇರಿ, ಒಳ ಮೀಸಲಾತಿ ಜಾರಿಯಾದರೆ ಪರಿಶಿಷ್ಟ ಜಾತಿಯಲ್ಲಿರುವ 108 ಜಾತಿಗಳಿಗೂ ಸಮಾನವಾಗಿ ಹಂಚಿಕೆಯಾಗುವುದು. ಈ ಬಗ್ಗೆ ಪರಿಶಿಷ್ಟ ಸಮುದಾಯದ ಬೇರೆಯವರ ತಕರಾರು ಇದ್ದಲ್ಲಿ 2004ರಲ್ಲಿ ತಮಿಳುನಾಡಿನಲ್ಲಿ ಅತ್ಯಂತ ಹಿಂದುಳಿದ ಅರುಂಧತಿಯಾರ್ ಸಮುದಾಯಕ್ಕೆ 3% ಮೀಸಲಾತಿ ನೀಡಿದೆ. ಹಾಗೆಯೇ ಕರ್ನಾಟಕ ಮಾದಿಗ ಸಮುದಾಯಕ್ಕೆ 6% ಮೀಸಲಾತಿ ನೀಡಿ ಅನಂತರ ದತ್ತಾಂಶಗಳನ್ನು ತೆಗೆದು ತೀರ್ಮಾನ ಮಾಡುವಂತೆ ಹೇಳಿದರು. ಸಂದರ್ಭದಲ್ಲಿ ಅರುಣ್ ಮಿಶ್ರಾ ಅವರು ಪಂಚಪೀಠ ಒಂದು ನ್ಯಾಯ ತೀರ್ಮಾನವನ್ನು ಕೊಟ್ಟು ಒಂದು ಬಹಳ ಮಹತ್ತರವಾದ ಸಂದೇಶವನ್ನ ಈ ದೇಶಕ್ಕೆ ಕೊಡ್ತು. ಏನಂದ್ರೆ, ಈ ಬಲಾಢ್ಯರೇ ಯಾವಾಗಲೂ ಬುಟ್ಟಿಲಿರ್ತಕ್ಕಂಥ ಹಣ್ಣನ್ನ ಹೋಗಿ ತಿನ್ನೋದ್ರಿಂದ ವೀಕರ್ ಆಗಿರ್ತಕ್ಕಂಥವ್ರು ತುಂಬಾ ವೀಕ್ ಆಗಿರ್ತಕ್ಕಂಥ ಜನ ಅದನ್ನ ಪಡ್ಕೊಳಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಒಂದು ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಒಂದು ಅಂಶವನ್ನ ನ್ಯಾಯಮೂರ್ತಿ ಪಂಚಪೀಠ ಅರುಣ್ ಮಿಶ್ರಾ ಅವರ ಪಂಚಪೀಠ ಹೇಳುತ್ತೆ. ಅದ ನಂತರದಲ್ಲಿ ಅವರೊಂದು ಮಾತನ್ನ ಹೇಳ್ತಾರೆ, ಈ ಸಂತೋಷ್ ಹೆಗಡೆಯವರ ಪೀಠ 5 ಪೀಠ ಏನಿದೆ, ನಮ್ದು ಪೀಠ ಏನಿದೆ, 2 5 ಇರೋದ್ರಿಂದ ಇದನ್ನ ಒಂದು ಹೆಚ್ಚಿನ ಒಂದು ಸಾಂವಿಧಾನಿಕ ಪೀಠ 7 ಜನಕ್ಕೆ ಇರಬೇಕು ಅನ್ನೋ ಒಂದು ಅಂಶವನ್ನ ಹೇಳ್ತಾರೆ. ಅದಾದ ನಂತರದಲ್ಲಿ ಏನಾಗುತ್ತೆ, ಒಂದು 7 ಜನ ಇರ್ತಕ್ಕಂಥ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ಒಂದು ಸಾಂವಿಧಾನಿಕ ಪೀಠವನ್ನ ರಚಿಸಲಾಗುತ್ತದೆ. ಅದೇ ಸಂದರ್ಭದಲ್ಲಿ ಶ್ರೀ ಮಂದಕೃಷ್ಣ ಮಾದಿಗರವರ ನೇತೃತ್ವದಲ್ಲಿ ಸಿಕಂದರಾಬಾದ್ನಲ್ಲಿ ಸುಮಾರು 10 ಲಕ್ಷ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಪ್ರಧಾನಮಂತ್ರಿಗಳು ಈ ಸಮುದಾಯದ ನೋವನ್ನ ಅರಿತು, ಈ ಸಮುದಾಯದ ಪರವಾಗಿ ನಾನು ಇದ್ದೀನಿ, ನಿಮ್ಮ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಒಂದು ಮಾತನ್ನು ಕೊಡ್ತಾರೆ. ಮಾದಿಗ ಸಮುದಾಯಕ್ಕೆ 6% ಮೀಸಲಾತಿ ಕೊಡುವಂತೆ ಪಕ್ಷಾತೀತವಾಗಿ ಹೋರಾಟ ಮಾಡುತ್ತಿದ್ದೇವೆ. ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಲಹರಣ ಮಾಡದೆ, ಕಣ್ಣುರಿಸುವ ಕೆಲಸ ಮಾಡದೆ, ನ್ಯಾಯಾಧೀಶ ನಾಗಮೋಹನ ದಾಸ್ ಆಯೋಗಕ್ಕೆ ನೀಡಿದ ಅವಧಿ ವಿಸ್ತರಣೆ ಮಾಡದೆ ಒಳ ಮೀಸಲಾತಿ ನೀಡಬೇಕು. ಸರ್ಕಾರಗಳು ವ್ಯವಸ್ಥಿತವಾಗಿ ಒಳ ಮೀಸಲಾತಿ ತುಳಿಯುತ್ತಲೇ ಬಂದಿವೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.